ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥ ಉದ್ಯಮಿ CJ ರಾಯ್ ಆತ್ಮಹತ್ಯೆ ಪ್ರಕರಣ ಬೆಳಗ್ಗೆಯಿಂದಲೂ ಕೂಡ ವಿಪರೀತವಾದ ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಈ ಪ್ರಕರಣದಲ್ಲಿ ಆತ್ಮಹತ್ಯೆಗೆ ಕಾರಣ ಏನು ಅಂತ ತಿಳ್ಕೊಳ್ಬೇಕು, ಆತ್ಮಹತ್ಯೆಗೆ ಕಾರಣಕರ್ತರು ಯಾರು ಅಂತ ತಿಳ್ಕೋಬೇಕು. ಈ ನಿಟ್ಟಿನಲ್ಲಿ ಪೊಲೀಸರು ಇಬ್ಬರು IT ಅಧಿಕಾರಿಗಳ ವಿಚಾರಣೆಯನ್ನ ಮಾಡಿದ್ದಾರೆ. ಕಾನ್ಫಿಡೆಂಟ್ ಉದ್ಯಮಿ CJ ರಾಯ್ ಆತ್ಮಹತ್ಯೆ ಪ್ರಕರಣ ಪೊಲೀಸರಿಂದ ಇಬ್ಬರು IT ಅಧಿಕಾರಿಗಳ ವಿಚಾರಣೆಯಾಗಿದೆ. ನಿತಿನ್ ಬಿಜು ಮತ್ತು ಕೃಷ್ಣ ಪ್ರಸಾದ್ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ರಾಯ್ ಸೂಸೈಡ್ ಮಾಡಿಕೊಂಡ ಸಂದರ್ಭದಲ್ಲಿ ಆ ಸ್ಥಳದಲ್ಲೇ ಇದ್ದರು ಕೇರಳದ ಈ IT ಅಧಿಕಾರಿಗಳು. ಯಾರು? ನಿತಿನ್ ಬಿಜು ಮತ್ತು ಕೃಷ್ಣ ಪ್ರಸಾದ್. ಸೊ ಇಬ್ಬರ ಹೇಳಿಕೆಯನ್ನು ಈಗ ದಾಖಲು ಮಾಡಿಕೊಳ್ಳಲಾಗಿದೆ. ಇರೋ ಆರೋಪ ಏನು ಅಂದರೆ IT ಅಧಿಕಾರಿಗಳ ಟಾರ್ಚರ್ಗೆ ಇವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಆರೋಪ ಕೇಳಿಬರ್ತಾ ಇರೋದು. ಸ್ವತಃ ಅವರ ಸಹೋದರರೇ ಮಾಡಿರ್ತಕ್ಕಂಥ ಆರೋಪ. ಹಾಗಾಗಿ IT ಅಧಿಕಾರಿಗಳು ಸ್ಥಳದಲ್ಲೇ ಇದ್ದರು. ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ್ರೆ ಅವರ ಲಾಂಗ್ಫೋರ್ಡ್ ಕಚೇರಿ ಏನಿದೆ, ರಸ್ತೆಯಲ್ಲಿರ್ತಕ್ಕಂಥ ಕಚೇರಿ, ಅಲ್ಲೇ ಇದ್ದರು. ಹಾಗಾಗಿ ಇವರಿಬ್ಬರ ವಿಚಾರಣೆ ಆಗಿದೆ. ನಿತಿನ್ ಬಿಚು ಮತ್ತು ಕೃಷ್ಣ ಪ್ರಸಾದ್ ಇಬ್ಬರು ಕೂಡ ಈಗ ವಿಚಾರಣೆಯನ್ನು ಮಾಡಿದ್ದಾರೆ. ಇಬ್ಬರನ್ನ ವಿಚಾರಣೆಯನ್ನು ಎದುರಿಸಿದ್ದಾರೆ. ಅಂದರೆ ಆ ಘಟನಾ ಸ್ಥಳದಲ್ಲಿ ಅವರು ಇದ್ದಿದ್ದರಿಂದ ಆ ಸಂದರ್ಭದಲ್ಲಿ ಏನಾಗಿತ್ತು, IT ಅಧಿಕಾರಿಗಳೇನಾದರೂ ಒತ್ತಡವನ್ನು ಹಾಕಿದ್ರಾ, ಕಳೆದ 3-4 ದಿವಸದಿಂದ ಒತ್ತಡವನ್ನು ಹಾಕ್ತಾ ಇದ್ರಾ, ಅವರ ಸಹೋದರ ಮಾಡಿರೋ ಆರೋಪ. ಸೊ ಹಾಗಾಗಿ ಹೌದಾ ಇಲ್ವಾ, ಏನು ನಡೀತು, ಏನು ಮಾತುಕತೆ ಆಯಿತು, ಏನು ದಾಖಲೆಗಳ ಪರಿಶೀಲನೆ ನಡೀತಾ ಇತ್ತು, ಏನಾದರೂ ತೆರಿಗೆ ವಂಚನೆ ಬೆಳಕಿಗೆ ಬಂದಿತ್ತಾ, ಹೀಗೆ ಅನೇಕ ಪ್ರಶ್ನೆಗಳು ಸಹಜವಾಗಿ ಇದ್ದೇ ಇರುತ್ತವೆ. ಈ ಎಲ್ಲ ಪ್ರಶ್ನೆಗಳಿಗೆ IT ಅಧಿಕಾರಿಗಳಿಂದ ಉತ್ತರವನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಪೊಲೀಸರು ಮಾಡಿದ್ದಾರೆ.